ಈ ವಿಷಯ ಎಲ್ರಿಗೂ ಗೊತ್ತಿಲ್ಲದೆ ಇರೋದಕ್ಕೆ ಶ್ರವಂತಿಗೆ ಅವಮಾನ ಆಗ್ಬಾರ್ದು ಅಂತ ಎಲ್ರ ಎದುರಿಗೆ ಶ್ರವಂತಿಗ್ ತಾಳಿ ಕಟ್ಟು ಅಂದ್ರು. ಅದು ತಪ್ಪಾ? ಹೇಳಿ ಮಾವ, ತಪ್ಪಾ? ಯಾಕ್ ಸುಮ್ನಿದ್ಯಾ ದೇವಾಂಶ್? ಅದ್ ತಪ್ಪಾ ಹೇಳು. ಹೋಗ್ಲಿ, ಈಗ ತಾಳಿ ಕಟ್ಟಲ್ಲ ಅಂತ ಇಟ್ಕೊಳ್ಳಿ. ಶ್ರವಂತಿ ನಿನ್ ಹೆಂಡ್ತಿ ಅಲ್ಲ ಅಂತ ಅನ್ನಕ್ಕಾಗತ್ತಾ? ಇಲ್ಲ ತಾನೆ? ಅವಳು ಹೇಗಿದ್ರು ನಿಮ್ ಹೆಂಡ್ತಿನೇ. ಆ ಸಂಬಂಧದಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಹಾಗಿರುವಾಗ ಅತ್ತೆ ಖುಷಿಗೋಸ್ಕರ ಮತ್ತೆ ತಾಳಿ ಕಟ್ಟೋದ್ರಲ್ಲಿ ತಪ್ಪೇನಿದೆ? ನನ್ ವಿಚಾರವಾಗಿ ಅತ್ತೆ ಸಾಯಕ್ಕೆ ಹಿಂದೆ ಮುಂದೆ ಕೂಡ ನೋಡ್ಲಿಲ್ಲ. ಅದೇ ತರ ಊರ್ಮಿಳಾ ಅಕ್ಕ ಲಾಜಿಕ್ ಪಾಯಿಂಟ್ಸ್ ಹಾಕಿ ನನಗ್ ಸಪೋರ್ಟ್ ಮಾಡ್ತಿದ್ದಾಳೆ. ಇವಾಗ ದೇವಾಂಶ್ಗೆ ನನ್ನ ಮದ್ವೆ ಆಗದೆ ಬೇರೆ ಆಪ್ಷನ್ನೇ ಇಲ್ಲ. ಅತ್ತೆ ಜೀವಂತವಾಗಿರ್ಬೇಕು ಅಂದ್ರೆ ನೀವೀ ಮದ್ವೆ ಮಾಡ್ಕೊಳ್ಳೇಬೇಕು ದೇವಾಂಶ್. ತಪ್ಪಿದ್ದಲ್ಲ. ಅಕ್ಕ, ನಾನ್ ಹೇಗೋ ಅತ್ತೆಗೆ ಒಪ್ಸೋಣ ಅಂತಂದ್ರೆ ಮದ್ವೆ ಅಂತ ಹಠ ಹಿಡ್ದಿದಾರಲ್ಲ. ನನ್ ಜೀವನದಲ್ಲಿ ಏನೇನೋ ಆಗ್ತಿದೆ. ಭಾವಂಗ್ ಮಾತ್ರ ಫೋರ್ಸ್ ಮಾಡಬೇಡಿ. ನನ್ನಿಂದ ಯಾರಿಗೂ ಕಷ್ಟ ಆಗೋದು ಬೇಡ, ಯಾರು ಸಾಯೋದು ಬೇಡ. ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ. ಸಾಯೋದು ಬೇಡ. ನನ್ನಿಂದ ಯಾರು ಸಾಯೋದು ಬೇಡ. ಈ ತರ ಮಾತಾಡಿ ಮಾತಾಡಿನೇ ನಿನ್ ಪರಿಸ್ಥಿತಿ ಈ ತರ ಆಗಿದೆ ಶ್ರವಂತಿ. ನೀನ್ ಬೇರೆ ಯಾವನೋ ಒಬ್ಬನ್ನ ಮದ್ವೆ ಆಗ್ಬೇಕು ಅಂತ ಅನ್ಕೋತಿಲ್ವಲ್ಲ. ನಿನ್ ಗಂಡನ್ ಮೇಲೆ ಆಸೆ ಪಡ್ತಿದ್ಯಲ್ವಾ, ಅದು ನಿನ್ ಹಕ್ಕು. ನೀನ್ ಬೇಡ ಅಂದ್ರು ಅತ್ತೆ ಮಾವ ಸುಮ್ನೆ ಇರಲ್ಲ ಶ್ರವಂತಿ. ನೀನ್ ಸುಮ್ನೆ ಅಳ್ತಾ ನಿಂತ್ಕೋಬೇಡ. ಊರ್ಮಿಳಾ, ಇಲ್ಲಿವರೆಗೂ ನಡೆದಿರೋ ಜಗಳನೇ ಸಾಕು. ಇದ್ರ ಬಗ್ಗೆ ನಾವು ಆಮೇಲೆ ಮಾತಾಡ್ಕೊಳ್ಳೋಣ. ಅಮ್ಮನಿಗೆ ರೆಸ್ಟ್ ಬೇಕು. ಎಲ್ರು ಹೋಗೋಣ ಬನ್ನಿ. ದೇವಾಂಶ್ ನಡಿ. ಅಪ್ಪ, ನೀವು ಅಮ್ಮನ್ನ ನೋಡ್ಕೊಳ್ಳಿ. ಅತ್ತೆ ಯಾಕೆ ಈ ತರ ನಮ್ಮನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸ್ತಿದ್ದಾರೆ? ಅವ್ರಿಗೆ ಶ್ರವಂತಿನ ಮದ್ವೆ ಮಾಡ್ಕೊಳ್ಳೋದನ್ ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ದಿರೋ ಹಾಗೆ ಮಾಡ್ತಿದ್ದಾರೆ. ಏನ್ ಮಾಡೋದು? ಅಕಸ್ಮಾತ್ ಏನಾದ್ರೂ ಆಗ್ಬಾರ್ದಾದ್ರೆ ಅತ್ತೆ ನಮ್ಮಿಂದ ದೂರ ಆಗೋದಷ್ಟೇ ಅಲ್ಲದೆ ಜೀವನ ಪೂರ್ತಿ ಇವರದೇ ನೋವಲ್ಲಿ ಕೊರಗಬೇಕಾಗತ್ತೆ. ಏನ್ ಮಾಡೋದು? ಮಗ ನಿನ್ನ ಮಾತು ಕೇಳಲಿಲ್ಲ ಅಂತ ಸಿಟ್ಟು ಮಾಡ್ಕೊಂಡೆ. ಆದ್ರೆ ನೀನ್ ನನಗೆ ಅನ್ಯಾಯ ಮಾಡ್ತಿದ್ಯಾ ಅನ್ನೋ ಯೋಚನೆ ನಿನಗೆ ಬರ್ಲಿಲ್ವಾ ಕೌಸಲ್ಯ? ಮಗ ಮಾತ್ ಕೇಳಲಿಲ್ಲ ಅಂತ ಅಲ್ಲ ರೀ,
ನಮ್ ಸೊಸೆಗೆ ನ್ಯಾಯ ಕೊಡ್ಸಕ್ಕಾಗ್ತಿಲ್ವಲ್ಲ ಅನ್ನೋ ಸಂಕಟ. ಚಿಕ್ಕ ವಯಸ್ಸಲ್ಲೇ ಮದ್ವೆ ಆಗಿದ್ಯಲ್ರಿ, ಜೊತೆಗೆ ನಿಮ್ ತಂಗಿಗೆ ಮಾತು ಕೊಟ್ಟಿದ್ದೀರಾ ನೀವು. ಆ ಮಾತನ್ನ ಉಳಿಸ್ಕೊಳ್ಳಿಲ್ಲ ಅಂತಂದ್ರೆ ಏನ್ ಪ್ರಯೋಜನ ಹೇಳಿ? ಊರ್ ಬಿಟ್ಟು ಹೋದವರು ಮತ್ತೆ ವಾಪಸ್ ಬರ್ಲಿಲ್ಲ ಅಂತಂದ್ರೆ ಹೇಗೋ ಎಲ್ಲೋ ಇದ್ದಾರೆ ಅಂತ ಅನ್ಕೋಬೋದಿತ್ತು. ಆದ್ರೆ ವಾಪಸ್ ಬಂದ್ಮೇಲೆ ಅವ್ರಿಗೆ ನ್ಯಾಯ ಕೊಡ್ಸೋದು ನಮ್ ಕರ್ತವ್ಯ ಅಲ್ವಾ? ನನ್ ಕಣ್ ಮುಂದೆ ಶ್ರವಂತಿ ದುಃಖ ಪಡ್ತಾ ಇದ್ರೆ ಅದನ್ನ ನೋಡ್ಕೊಂಡಿರಕ್ಕಾಗಲ್ಲ ರೀ, ನನ್ ಕೈಲ ಆಗಲ್ಲ. ದೇವಾಂಶ್ ಜೊತೆ ಅವಳು ಸಂಸಾರ ಮಾಡ್ಬೇಕು, ಅವರಿಗೆ ಮಕ್ಕಳಾಗ್ಬೇಕು. ಇದನ್ನೆಲ್ಲ ನೋಡ್ಬೇಕು ಅಂತಾನೆ ರೀ ನಾನ್ ಬದುಕಿರೋದು. ನನಗೇನು ಬದುಕೋ ಆಸೆ ಇಲ್ಲ ರೀ. ಮತ್ತೆ ಹೇಳ್ತಾ ಇದ್ದೀನಿ, ಇವತ್ತು ನನ್ನ ಕಾಪಾಡ್ಕೊಂಡ ಹಾಗೆ ಪ್ರತಿ ಕ್ಷಣ ಕಾಪಾಡೋಂತ ಅವಕಾಶ ನಿಮಗ್ ಮತ್ತೆ ಸಿಗ್ತಾ ಇರ್ಬೋದು. ಇದೊಂದು ವಿಷಯದಲ್ಲಿ ನನ್ನ ಕ್ಷಮಿಸ್ಬಿಡ್ರಿ. ಕೌಸಲ್ಯ, ನಾನಿದ್ದೀನಿ, ನೀನ್ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡಬೇಡ. ಸರಿಯಾದ ಸಮಯಕ್ಕೆ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ. ಅತ್ತೆ ಯಾಕೆ ಈ ತರ ಹಠ ಮಾಡ್ತಾ ಇದ್ದಾರೆ? ಒಂದ್ ವೇಳೆ ಅತ್ತೆ ಅಂದ್ಕೊಂಡ್ ಹಾಗೆ ನಡೆದು ಆಮೇಲೆ ಶ್ರವಂತಿ ನಿಜವಾದ ಸೋದರ ಸೊಸೆ ಅಲ್ಲ ಅನ್ನೋದವ್ರು ಗೊತ್ತಾದ್ರೆ ಅವ್ರು ಸಹಿಸ್ಕೋತಾರ? ನಿಜ ನನಗ್ ಗೊತ್ತಿದ್ರು ಅದನ್ ಯಾರು ನಂಬ್ತಾ ಇಲ್ಲ. ಜೋರಾಗಿ ಮಾತಾಡಿದ್ರೆ ಪ್ರಾಣ ಕಳ್ಕೊತೀನಿ ಅಂತಾರೆ. ಏನ್ ಮಾಡ್ಲಿ? ಅಮ್ಮ ವೈದೇಹಿ, ಮಾವ, ನಿನಗೆ ಒಂದು ವಿಷಯ ಹೇಳ್ಬೇಕಮ್ಮ. ಏನ್ ಹೇಳಿ ಮಾವ? ಈ ಮನೆಗೆ ಹಿರಿಯನಾಗಿ, ಈ ಊರಿಗೆ ಹಿರಿಯನಾಗಿ ಎಷ್ಟೋ ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ದೀನಿ. ಎಷ್ಟೋ ಜನಕ್ಕೆ ಸಲಹೆಗಳನ್ನ ಕೊಟ್ಟಿದ್ದೀನಿ. ಆದರೆ ಒಂದು ಸಮಸ್ಯೆನ ಬಗೆಹರಿಸೋದಕ್ಕೆ ನಾನೀಗ ನಿನ್ನ ಹತ್ರ ಬರ್ಬೇಕಾಯ್ತಮ್ಮ. ಯಾವ ಸಮಸ್ಯೆ ಮಾವ? ನಮ್ಮನೆ ಸಮಸ್ಯೆನಮ್ಮ. ಕೌಸಲ್ಯ ಬಗ್ಗೆ. ಕೌಸಲ್ಯ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಮ್ಮ. ಅವಳು ಯಾವ ವಿಷಯಕ್ಕೂ ಅಷ್ಟು ಹಠ ಮಾಡೋದಿಲ್ಲ. ಗಂಡನಿಗೆ ಯಾವುದಿಷ್ಟನೋ ಅದೇ ಕೆಲಸ ಮಾಡ್ತಾಳೆ. ಮಕ್ಕಳಿಗೆ ಏನಿಷ್ಟನೋ ಅವಳು ಅದನ್ನೇ ಇಷ್ಟಪಡ್ತಾಳೆ. ಆದರೆ ಅಪ್ಪಿ ತಪ್ಪಿ ಯಾವುದಾದ್ರೂ ವಿಷಯದ ಬಗ್ಗೆ ಹಠ ಮಾಡಿದ್ರೆ ಅವಳು ತನ್ನ ಪ್ರಾಣನ ಬೇಕಾದ್ರೂ ಬಿಟ್ಬಿಡ್ತಾಳೆ. ಅವಳ ಹಠನ ಮಾತ್ರ ಬಿಡಲ್ಲಮ್ಮ. ಏನಾಯ್ತು ಅಂತ ನೀನೇ ನೋಡಿದ್ಯಲ್ಲ. ಒಂದು ಕ್ಷಣ ತಡ ಮಾಡಿದ್ರು ನಿಮ್ಮತ್ತೆ ಜೀವಂತವಾಗಿ ಉಳಿತಾ ಇರಲಿಲ್ಲ. ಸದ್ಯಕ್ಕೆ ಅವಳನ್ನ
ಹೇಗೋ ಕಾಪಾಡ್ಕೊಂಡಿದೀವಿ, ಆದ್ರೆ ಅವಳ ಯೋಚನೆ ಮಾತ್ರ ಇನ್ನೂ ಹಾಗೇ ಇದೆ. ನಾವು ಅವಳ ಪಕ್ಕನೇ ಇದ್ದು ಎಷ್ಟು ಜಾಗರೂಕತೆಯಿಂದ ಅವಳು ನೋಡ್ಕೊಂಡ್ರು ಯಾವ ಕ್ಷಣದಲ್ಲಿ ಅವಳು ಏನ್ ಅನಾಹುತ ಮಾಡ್ಕೊಳ್ತಾಳೋ ಏನೋ ಗೊತ್ತಿಲ್ಲಮ್ಮ. ನಿಮ್ಮತ್ತೆ ಜೀವಂತವಾಗಿ ಉಳಿಬೇಕು ಅಂದ್ರೆ ಈಗ ನಮ್ಗಿರೋದು ಒಂದೇ ಒಂದು ದಾರಿನಮ್ಮ. ನಿಮ್ ಮಗ ಈಗ ಶ್ರವಂತಿನ ಮದ್ವೆ ಮಾಡ್ಕೋಬೇಕು ಅಷ್ಟೇ ಅಲ್ವಾ ಮಾವ? ನೀವ್ ಕೇಳ್ಬೇಕು ಅನ್ಕೊಂಡಿರೋದು ಅದನ್ನೇ ಅಲ್ವಾ ಮಾವ? ಗೊತ್ತಿರೋದೆ, ಕೇಳಿದ್ರೆ ನಿನ್ನ ಮನ್ಸಿಗೆ ನೋವಾಗತ್ತೆ. ಕೇಳೋದಕ್ಕೆ ನನಗೆ ಮನ್ಸೇ ಬರ್ತಾ ಇಲ್ಲ. ಆದ್ರೆ ಏನ್ ಮಾಡೋದು, ದುರಾದೃಷ್ಟ. ಕೇಳ್ದೇ ಇರೋಕ್ಕಾಗದೇ ಇರೋ ಅಂತ ಪರಿಸ್ಥಿತಿ. ಅತ್ತೆನ ಈ ತರ ನೋಡ್ದಾಗ್ಲೆ ಈ ತರ ಪರಿಸ್ಥಿತಿ ಬರುತ್ತೆ ಅಂತ ನನಗೆ ಅರ್ಥ ಆಗೋಯ್ತು ಮಾವ. ನಾನೇ ಅವ್ರನ್ನ ಒಪ್ಸುವಂತ ಪರಿಸ್ಥಿತಿ ಬರುತ್ತೆ ಅಂತ ಕೂಡ ನನಗೆ ಅರ್ಥ ಆಯ್ತು. ನೀವಷ್ಟು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮಾವ. ನಾನೇ ಅವ್ರನ್ನ ಅವ್ರ ಹತ್ರ ಮಾತಾಡೊಪ್ಪಿಸ್ತೀನಿ. ಯಾಕಂದ್ರೆ ನಮ್ಮ ಮನಸ್ಸುಗಳಿಗಿಂತ ನಮ್ಮ ಆಸೆಗಳಿಗಿಂತ ಅದೇ ಪ್ರಾಣನೇ ಮುಖ್ಯ. ಹೇಗಾದ್ರೂ ಮಾಡಿ ಒಪ್ಪಿಸ್ತೀನಿ ಮಾವ, ನೀವು ಧೈರ್ಯವಾಗಿರಿ. ವೈದೇಹಿ, ನಿನಗೆ ತುಂಬಾ ದೊಡ್ಡ ಮನ್ಸಮ್ಮ. ಆ ದೇವ್ರು ನಿನಗೆ ಯಾವತ್ತೂ ಒಳ್ಳೆದೇ ಮಾಡೋದು. ಏನಮ್ಮೋರೆ ಇದು? ದೇವಾಂಶಣ್ಣನ ಮದ್ವೆಗೊಪ್ಸು ಅಂತ ಯಜಮಾನ್ರು ನಿಮ್ಮನ್ನು ಕೇಳೋಣ ಅಂದ್ರೇನು? ನೀವು ಒಪ್ಕೊಳ್ಳೋದು ಅಂದ್ರೇನು? ಇನ್ನೇನ್ ಮಾಡಕ್ಕಾಗತ್ ರಂಗ? ಏನಾದ್ರೂ ಒಂದು ಮಾಡಬೇಕು ಅಮ್ಮೋರೆ. ಇದಂತೂ ಪರಿಹಾರ ಅಲ್ಲ. ದೇವಾಂಶಣ್ಣ ನೀವು ಮನ್ಸಾರೆ ಪ್ರೀತಿಸಿದ್ರಿ. ನಿಮ್ಮ ಪ್ರೀತಿಗೆ ಅನ್ಯಾಯ ಆಗೋದು ತಪ್ಪು ಅಂತ ತಿಳ್ಕೊಂಡ್ರೆ ಅದ್ಯಾರೋ ಗೊತ್ತಿಲ್ದಲ್ಲೇ ಇರೋರ ಜೊತೆ ಮದುವೆ ಮಾಡ್ಸಕ್ ಕೊಟ್ಟಿರೋದು ದೊಡ್ಡ ಅನ್ಯಾಯ ಅಮ್ಮೋರೆ. ಅದನ್ನ ನೀನ್ ಅರ್ಥ ಮಾಡ್ಕೋತಿದ್ಯಾ ರಂಗ? ಬೇರೆಯವರು ಕೂಡ ಅರ್ಥ ಮಾಡ್ಕೋಬೇಕಲ್ವಾ? ನಂದು ಒಳ್ಳೆ ಮನಸ್ಸು, ದೇವ್ರು ನನಗೆ ಒಳ್ಳೇದೇ ಮಾಡ್ತಾನೆ ಅಂತ ಮಾವ ನನ್ಗೆ ಹೇಳಿದ್ರು. ನಿಜವಾಗ್ಲೂ ನನಗೆ ಒಳ್ಳೇದ್ ಮಾಡ್ಬೇಕು ಅಂತ ಇದ್ದಿದ್ರೆ ದೇವ್ರ ಈ ತರ ಮಾಡ್ತಿದ್ದ? ಒಬ್ಳು ಮೋಸ್ಗಾತಿನ ಮನೆಯಲ್ಲಿ ಸೋತೆ ಸೊಸೆ ಸ್ಥಾನದಲ್ಲಿ ಕೂಡಿಸ್ತಾನ? ಎಷ್ಟೇ ಅನ್ಕೊಂಡ್ರು, ಎಷ್ಟೇ ಯೋಚನೆ ಮಾಡಿದ್ರು, ಈ ಮನೆ ಸೊಸೆಯಾಗಿ ನಾನ್ ಮಾಡಕ್ಕಾಗೋದೊಂದೇ. ನನ್ ಗಂಡ
ಅತ್ತೆ ಮಾವ ಕ್ಷೇಮವಾಗಿರೋ ಹಾಗೆ ನೋಡ್ಕೊಳ್ಳೋದು. ಇವಾಗ ಈ ಮದ್ವೆ ನಡೀದೇ ಹೋದ್ರೆ ಅತ್ತೆ ಪ್ರಾಣ ಕಳ್ಕೊತೀನಿ ಅಂತಿದ್ದಾರೆ. ಅವ್ರ ಪ್ರಾಣನ ಉಳಿಸ್ಕೊಳ್ಳೋದೆ ನನಗೀಗ ಮುಖ್ಯ. ಹಾಗೆ ನೋಡಿದ್ರು ಈ ಮನೆಗೆ ನೀವು ಅನ್ಯಾಯನೇ ಮಾಡ್ತಿದ್ದೀರಲ್ಲ ಅಮ್ಮವ್ರೆ. ಈ ಮದ್ವೆ ನಡೆದ್ರೆ ಒಬ್ಬ ಮೋಸಗಾತಿ ಅರ್ಹತೆನೇ ಇಲ್ದಲೇ ಇರೋಳು ದೇವಾಂಶನಿಗೆ ಹೆಂಡತಿ ಆಗ್ತಾಳೆ. ಈ ಮನೆಗೆ ಸೊಸೆ ಆಗ್ತಾಳೆ. ಅದು ಈ ಮನೆಗೆ ಅನ್ಯಾಯ ಮಾಡ್ದಂಗೆ ಅಲ್ವಾ? ರಾಮನ್ ಪಕ್ಕ ಸೀತೆ ಮಾತ್ರ ಇರಬೇಕು ಅಮ್ಮೋರೆ. ಶೂರ್ಪನಕ್ಕಿನೂ ತಂದು ನಿಲ್ಲಿಸ್ತೀನಿ ಅಂದ್ರೆ ಆಗಲ್ಲ. ಕೌಸಲ್ಯ ಅಮ್ಮವ್ರ ಪ್ರಾಣ ಉಳಿಸೋದು ಎಷ್ಟು ಮುಖ್ಯನೋ ಈ ಮದ್ವೆನ ನಾವು ನಿಲ್ಸೋದು ಕೂಡ ಅಷ್ಟೇ ಮುಖ್ಯ ಅಮ್ಮೋರೆ. ಏನಾದ್ರೂ ಮಾಡಿ ಅಮ್ಮೋರೆ. ಏನೋ ರಂಗ, ನನಗೇನು ತೋಚ್ತಾನೆ ಇಲ್ಲ. ಸತ್ಯಕ್ಕೆ ನಾನು ಈ ಮಾತು ಕೊಡದೆ ಹೋದ್ರೆ ಅತ್ತೆ ಬದುಕೋದಿಲ್ಲ. ಅದಕ್ಕೆ ಮಾತು ಕೊಟ್ಟೆ. ಇವಾಗ ಅವ್ರನ್ನ ಹೋಗಿ ಒಪ್ಪಿಸ್ಬೇಕು. ಒಪ್ಪಿಸ್ತೀನಿ ಅಷ್ಟೇ. ಅದಾದ್ಮೇಲೆ ಏನ್ ನಡೆಯುತ್ತೋ ನನಗೆ ಗೊತ್ತಿಲ್ಲ. ಮೊದಲು ಅವ್ರನ್ನ ಒಪ್ಪಿಸ್ಬೇಕು. ದಾರಿ ಇಲ್ಲ, ನಾನು ಒಪ್ಪಿಸ್ತೀನಿ. ಅಮ್ಮ, ಕಣ್ಣೀರಲ್ಲಿ ಒಂದೊಂದಾಗಿ ಕರಗಿದೆ. ಅಳಿಸಿದೆ, ಹುಸಿಯಾಗಿದೆ, ಪ್ರೀತಿಯು ಬಲಿಯಾಗಿದೆ. ನೆನಪಿನ ನೋವಲ್ಲಿಯೂ ನಡೆಯುತ್ತಾ ನೀ ಸಾಗಲು, ಬದುಕಿಗೆ ಬದಲಾಗುವ ಭರವಸೆ ಬೇರೂರಲು. ಸರಿವ ಸಮಯ ಕಾಯದಂತೆ ಕಾಲ ಕೈಯ ಹಿಡಿದಿದೆ. ಅರಿವು ಹರಿದು ಹೋದ ಮೇಲೆ ನಿನ್ನ ನೀನು ಹುಡುಕು. ಏನ್ ಪಾಪ ಮಾಡಿದೀವಿ ವೈದೇಹಿ? ಯಾಕ ದೇವರು ನಮ್ಮ ಹಣೆ ಬರನ್ನ ಈ ರೀತಿ ಬರೆದಿದ್ದಾನೆ? ನಿನ್ನ ಪ್ರೀತಿಸಿ ಮದುವೆ ಮಾಡ್ಕೊಳ್ಳೋಣ ಅನ್ಕೊಂಡೆ. ಮದುವೆ ನಿನ್ ಜೊತೆನೆ ಆದ್ರೂ ಶ್ರೀಯಾ ನನ್ನ ಹೆಂಡತಿಯಾಗಿ ನನ್ನ ಜೀವನಕ್ಕೆ ಬದಲು. ಮತ್ತೆ ನೀನೇ ನನ್ನ ಹೆಂಡತಿ ಅಂತ ಗೊತ್ತಾಗೋವರೆಗೂ ಇಬ್ರು ಒಬ್ರಿಂದ ಒಬ್ರು ದೂರ ಇದ್ದು ಅನುಭವಿಸಿದ ನರಕ ಅಷ್ಟಿಷ್ಟಲ್ಲ.
ನೀನೇ ನನ್ನ ಹೆಂಡತಿ ಅಂತ ಗೊತ್ತಾದ ಮೇಲೆ ಪ್ರಪಂಚದಲ್ಲಿ ಯಾರಿಗೂ ಸಿಗದೆ ಇರೋಷ್ಟು ಸಂತೋಷ ನನಗೆ ಸಿಕ್ತಲ್ಲ ಅಂತ ನನಗೆ ಖುಷಿಯಾಗಿತ್ತು. ಇನ್ನು ಜೀವನ ಪೂರ್ತಿ ಸಂತೋಷವಾಗಿರ್ಬೋದು ಅನ್ಕೊಂಡೆ. ಆದ್ರೆ ಅಷ್ಟರಲ್ಲಿ ಹೊಸ ಸಮಸ್ಯೆ ಬಂತು.